ಗುಡ್ ಮಾರ್ನಿಂಗ್. ಲಾಸ್ಟ್ ಕ್ಲಾಸಲ್ಲಿ ನಾವೇನು ಮಾಡಿದ್ವಿಪ್ಪ ಅಂದರೆ 2020 ಪ್ರಚಲಿತ ಘಟನೆಗಳು ಸಂಪುಟ 4 ಅಭ್ಯಾಸ ಮಾಡಿದ್ವಿ. ಸಂಪುಟ 1, ಸಂಪುಟ 2, ಸಂಪುಟ 3, ಸಂಪುಟ 4 ಪ್ರತಿಯೊಂದು ಸಂಪುಟದಲ್ಲಿ 100ಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ವಿ. ಇದು ಸಂಪುಟ 5. ಸಂಪುಟ 5 ಇದರಲ್ಲಿ ಏನು ಮಾಡಿದ್ದೀವಿ ಅಂದರೆ ಹೆಚ್ಚಾಗಿ ಅರ್ಥಶಾಸ್ತ್ರದ ಪ್ರಶ್ನೆಗಳನ್ನು ಆಯ್ದುಕೊಂಡು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಈ ಒಂದು ನೀವು ಆಡಿಯೋ ನೋಟ್ಸ್ ಅಂತ ಅಂದ್ಕೊಳ್ರಿ ಅಥವಾ ವಿಡಿಯೋ ನೋಟ್ಸ್ ಅಂತ ಅಂದ್ಕೊಳ್ರಿ, ನಿಮಗೆ ಎಕ್ಸಾಮ್ಗೆ ಹೆಲ್ಪ್ಫುಲ್ ಆಗೋ ರೀತಿಯಲ್ಲಿ ಆಮೇಲೆ ಎಕ್ಸಾಮಲ್ಲಿ ಕೇಳುವಂಥ ಪ್ರಶ್ನೆಗಳನ್ನೇ ಆಧಾರವಾಗಿಟ್ಕೊಂಡು ಹೆಚ್ಚು ಪ್ರಶ್ನೆಗಳನ್ನು ಬೇರೆ ಬೇರೆ ಸೋರ್ಸ್ನಿಂದ ಕಲೆಕ್ಟ್ ಮಾಡಿದ್ದೀನಿ. ಅದಕ್ಕೆ ಇದರಲ್ಲೂ ಕೂಡ ನಾವೇನು ಮಾಡ್ತೀವಿ ಅಂದರೆ ಹೆಚ್ಚು ಕಡಿಮೆ 100 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತೀವಿ. ಇದು ಸಂಪುಟ 5, ಹೌದಾ. ಇದರಲ್ಲಿ ಬರುವಂಥ ಹೆಚ್ಚು ಪ್ರಶ್ನೆಗಳು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿರುತ್ತವೆ. ಹೆಚ್ಚು ಪ್ರಶ್ನೆಗಳು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತವೆ. ಆಮೇಲೆ ಈಗಾಗಲೇ ನಾನು ಹೇಳದಂತೆ ಏನಪ್ಪ ಅಂದರೆ ಕರ್ನಾಟಕ ಸಚಿವ ಸಂಪುಟ ಇರ್ಬೋದು, ಕೇಂದ್ರ ಸಚಿವ ಸಂಪುಟ ಇರ್ಬೋದು, ಅಥವಾ ರಾಷ್ಟ್ರೀಯ ಹುದ್ದೆಗಳು, ಅಂತಾರಾಷ್ಟ್ರೀಯ ಹುದ್ದೆಗಳು, ಆಮೇಲೆ ನೊಬೆಲ್ ಪ್ರಶಸ್ತಿ ಪುರಸ್ಕೃತರು, ಅಂತಾರಾಷ್ಟ್ರೀಯ ಗೌರವಗಳು, ಪ್ರಶಸ್ತಿಗಳು, ಇಂತಹ ವಿಷಯಗಳಿಗೆ ಸಂಬಂಧಪಟ್ಟಂತೆ SDA FDA ಹೆಲ್ಪ್ ಆಗುವಂತಹ ಅನೇಕ ವಿಡಿಯೋಗಳನ್ನು ನಾನು ಮಾಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೌದಾ. ಒಂದ್ಸಲ ನೀವು ಗ್ಲಾನ್ಸ್ ಮಾಡಿ, ಒಂದು 20 ನಿಮಿಷನೋ 30 ನಿಮಿಷ ಒಂದೊಂದು ವಿಡಿಯೋಗಳಿದ್ದಾವೆ. ಅಷ್ಟು ಗ್ಲಾನ್ಸ್ ಮಾಡಿದ್ರೆ ನಿಮಗೆ ಒಂದೊಂದು ವಿಡಿಯೋದಿಂದ ಒಂದೊಂದು ಮಾರ್ಕ್ಸ್ ಬಂದ್ರೂ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆಮೇಲೆ ಹೆಚ್ಚು ಮಾರ್ಕ್ಸನ್ನು ಸ್ಕೋರ್ ಮಾಡಲಿಕ್ಕೆ ಸಹಾಯ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾನೇನು ಮಾಡಿದ್ದೀನಿ ಅಂದರೆ ಈ ವಿಡಿಯೋಗಳನ್ನು ಮಾಡಿದ್ದೀನಿ. ಎಕ್ಸಾಮಲ್ಲಿ 1 ಮಾರ್ಕ್ಸ್ ಕೂಡ ನಾನು ಹೇಳಿದಂತಹ ವಿಷಯದಿಂದ ನಿಮ್ಗೆ 1-2 ಮಾರ್ಕ್ಸ್ ಬಂದ್ರೂ ಇಟ್ಸ್ ಅ ವೆರಿ ಯೂಸ್ಫುಲ್. ಯಾಕಂದರೆ ನಾನು ಎಲ್ಲ ವಿಡಿಯೋಗಳನ್ನು ನೀವು ಕೆಲವೇ ಗಂಟೆಗಳಲ್ಲಿ ನೋಡಿ ಮುಗಿಸಬಹುದು ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೆಚ್ಚೆಚ್ಚು ವಿಷಯವನ್ನು ಸಂಗ್ರಹಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ರಿ, ಹೌದಾ. ಇದಿಷ್ಟೇ ನಂದಷ್ಟೇ ನೋಡ್ರಿ ಅಂತ ನಾನು ಯಾವತ್ತೂ ಹೇಳಲ್ಲ. ಬೇರೆ ಬೇರೆ ಮಾಧ್ಯಮಗಳಿಂದ ವಿಷಯವನ್ನು ಸಂಗ್ರಹಿಸ್ರಿ, ಹೌದಾ. ನನ್ನ ವಿಷಯ ಹೇಳುವಂಥ ವಿಷಯದಿಂದ ನಿಮಗೆ ಮಾರ್ಕ್ಸ್ ಬರಬಹುದು. ಯಾಕಂದರೆ ನಾನು ಹಲವಾರು ಎಕ್ಸಾಮ್ಗಳನ್ನ ಫೇಸ್ ಮಾಡಿದ್ದೀನಿ. ಯಾವ ರೀತಿಯ ಕ್ವಶನ್ಸ್ ಕೇಳ್ತಾರೆ ಅನ್ನೋ ಒಂದು ಸ್ವಲ್ಪ ಆದರೂ ಐಡಿಯಾ ಇದೆ ನನಗೆ. ಆ ಬೇಸ್ ಇಟ್ಕೊಂಡು ನಾನು ಏನು ಮಾಡಿದ್ದೀನಿ ಅಂದರೆ ಈ ಕ್ವಶನ್ಗಳನ್ನು ಫ್ರೇಮ್ ಮಾಡ್ತಾ ಹೋಗಿದ್ದೀನಿ. ಓಕೆ, ಈಗೇನು ಮಾಡೋಣ ಅಂದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ರಿಷಬ್ ಮಹಾಜನ್ ಅಂತ ಈಗಾಗಲೇ ಹೇಳ್ಕೊಂಡಿದ್ದೀನಿ. ನನ್ನ ಚಾನಲಲ್ಲಿ ನಿಮಗೆ ಈ ರೀತಿಯಾದಂಥ ಹಲವಾರು ವಿಡಿಯೋಗಳು ನೋಡಲಿಕ್ಕೆ ಸಿಗ್ತಾವಂತ ಹೇಳ್ತಾ, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡುವಂಥ ಕೆಲಸ ಮಾಡಿರಿ. ವೆರಿ ಶಾರ್ಟ್ ಟೈಮ್ ಇದೆ FDAಗೆ, ಹೌದಾ. ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿರಿ ಅಂತ ಹೇಳ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾನವ ಅಭಿವೃದ್ಧಿ ಸೂಚ್ಯಂಕಗಳಲ್ಲಿ ಭಾರತ ಬ್ರಿಕ್ಸ್ ರಾಷ್ಟ್ರಗಳಲ್ಲಿ ಪಡೆದ ಸ್ಥಾನ 5ನೇ ಸ್ಥಾನ. ಈ ಹಿಂದಿನ ಕ್ವಶನ್ಸಲ್ಲಿ ಸಾರ್ಕ್ ರಾಷ್ಟ್ರಗಳಲ್ಲಿ ತಿಳ್ಕೊಂಡಿದ್ವಿ, ಹೌದಾ. ಬಿಮ್ಸ್ಟೆಕ್ ರಾಷ್ಟ್ರಗಳಲ್ಲಿ ತಿಳ್ಕೊಂಡಿದ್ವಿ 3ನೇ ಸ್ಥಾನ. ಈಗ ಬ್ರಿಕ್ಸ್ ರಾಷ್ಟ್ರಗಳಲ್ಲಿ ಪಡೆದಂಥ ಸ್ಥಾನ ಎಷ್ಟು? 5ನೇ ಸ್ಥಾನ. ನೆಕ್ಸ್ಟ್, ಮಾನವನ ಅಭಿವೃದ್ಧಿ ಸೂಚ್ಯಂಕ ಪರಿಗಣಿಸುವ ಮಾನದಂಡಗಳು. ಯಾವ ಮಾನದಂಡಗಳನ್ನು ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಲೆಕ್ಕ ಹಾಕಬೇಕಾದ್ರೆ ಪರಿಗಣಿಸ್ತಾರ? ಜೀವನ ನಿರೀಕ್ಷೆ ಸೂಚ್ಯಂಕ, ಶಿಕ್ಷಣದ ಸೂಚ್ಯಂಕ, ನಿವ್ವಳ ರಾಷ್ಟ್ರೀಯ ಆದಾಯ. ಈ 3 ಅಂಶಗಳನ್ನು ಆಧಾರವಾಗಿಟ್ಕೊಂಡು ಏನು ಮಾಡ್ತಾರೆ ಅಂದರೆ ರೇಟಿಂಗ್ಸನ್ನು ಕೊಡ್ತಾರೆ. ಭಾರತದಲ್ಲಿ ಹಣಕಾಸು ನೀತಿಯನ್ನು ರೂಪಿಸುವುದು ಯಾವುದು? RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಭಾರತದಲ್ಲಿ ವಿತ್ತೀಯ ನೀತಿಯನ್ನು ರೂಪಿಸುವುದು ಯಾವುದು? ಭಾರತದಲ್ಲಿ ವಿತ್ತೀಯ ನೀತಿಯನ್ನು ರೂಪಿಸುವುದು ಹಣಕಾಸು ಸಚಿವಾಲಯ. 2020 ವಿಶ್ವ ಸಂತೋಷ ಸೂಚ್ಯಂಕಕ್ಕೆ ಸಂಬಂಧಿಸಿದಂತೆ ಭಾರತ ಸಾರ್ಕ್ ರಾಷ್ಟ್ರಗಳಲ್ಲಿ ಎಷ್ಟನೇ ಸ್ಥಾನವನ್ನು ಪಡೆದಿದೆ? ಎಷ್ಟನೇ ಸ್ಥಾನ ಪಡೆದಿದೆ ಅಂದರೆ 7ನೇ ಸ್ಥಾನ ಪಡೆದಿದೆ. ಆಮೇಲೆ 2020 ವಿಶ್ವ ಸಂತೋಷ ಸೂಚ್ಯಂಕದಲ್ಲಿ ಬ್ರಿಕ್ಸ್ ರಾಷ್ಟ್ರಗಳಲ್ಲಿ ಎಷ್ಟನೇ ಸ್ಥಾನವನ್ನು ಪಡೆದಿದೆ? 5ನೇ ಸ್ಥಾನವನ್ನು ಪಡೆದಿದೆ, ಹೌದಾ. ಏನು, ಸಾರ್ಕ್ ರಾಷ್ಟ್ರಗಳಲ್ಲಿ 7ನೇ ಸ್ಥಾನವನ್ನು ಪಡೆದಿದೆ, ಬ್ರಿಕ್ಸ್ ರಾಷ್ಟ್ರಗಳಲ್ಲಿ 5ನೇ ಸ್ಥಾನವನ್ನು ಪಡೆದಿದೆ. ಯಾವುದು? ಭಾರತ ವಿಶ್ವ ಸಂತೋಷ ಸೂಚ್ಯಂಕದಲ್ಲಿ. 2020 ಹವಾಮಾನ ಬದಲಾವಣೆ ಕಾರ್ಯಕ್ಷಮತೆ ಸೂಚ್ಯಂಕದಲ್ಲಿ ಮೊದಲ ಸ್ಥಾನದಲ್ಲಿರುವಂಥ ದೇಶ ಸ್ವೀಡನ್. 2020 ಹವಾಮಾನ ಬದಲಾವಣೆ ಕಾರ್ಯಕ್ಷಮತೆ ಸೂಚ್ಯಂಕದಲ್ಲಿ ಮೊದಲ ಸ್ಥಾನದಲ್ಲಿರುವಂಥ ದೇಶ ಸ್ವೀಡನ್. 2020 ಹವಾಮಾನ ಬದಲಾವಣೆಯ ಕಾರ್ಯಕ್ಷಮತೆ ಸೂಚ್ಯಂಕದಲ್ಲಿ ಕೊನೆಯ ಸ್ಥಾನದಲ್ಲಿರುವಂಥ ದೇಶ ಯಾವುದಪ್ಪ ಅಂದರೆ ಅಮೇರಿಕಾ.
2020 ಹವಾಮಾನ ಬದಲಾವಣೆ ಕಾರ್ಯಕ್ಷಮತೆ ಸೂಚ್ಯಂಕದಲ್ಲಿ ಬ್ರಿಕ್ಸ್ ದೇಶಗಳಲ್ಲಿ ಭಾರತದ ಸ್ಥಾನ ಮೊದಲನೇ ಸ್ಥಾನ. ಹವಾಮಾನ ಬದಲಾವಣೆಯಲ್ಲಿ ಇತ್ತೀಚೆಗೆ ಬಹಳಷ್ಟು ಬದಲಾವಣೆಗಳನ್ನು ಭಾರತ ಮಾಡಿಕೊಂಡಿದೆ. ಅದಕ್ಕೆ ಬ್ರಿಕ್ಸ್ ರಾಷ್ಟ್ರಗಳಲ್ಲಿ ಭಾರತದ ಸ್ಥಾನ ಮೊದಲನೇ ಸ್ಥಾನ. 2020 ಹವಾಮಾನ ಬದಲಾವಣೆ ಕಾರ್ಯಕ್ಷಮತೆ ಸೂಚ್ಯಂಕದಲ್ಲಿ ಭಾರತ 66.02 ಅಂಕಗಳೊಂದಿಗೆ ಎಷ್ಟನೇ ಸ್ಥಾನವನ್ನು ಪಡೆದಿದೆ? 9ನೇ ಸ್ಥಾನವನ್ನು ಪಡೆದಿದೆ. ಎಷ್ಟನೇ ಸ್ಥಾನ? 9ನೇ ಸ್ಥಾನ. 2019 ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಪ್ರಥಮ ಹಾಗೂ 129ನೇ ಸ್ಥಾನದಲ್ಲಿರುವಂಥ ರಾಷ್ಟ್ರಗಳು. ಪ್ರಥಮ ಸ್ಥಾನ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಪ್ರಥಮ ಸ್ಥಾನದಲ್ಲಿರುವಂಥ ದೇಶ ನಾರ್ವೆ. ಆಮೇಲೆ 129ನೇ ಸ್ಥಾನದಲ್ಲಿರುವಂಥ ದೇಶ ಭಾರತ. 1996ರಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಂಕ ಮೊದಲು ಅಳೆಯಲು ಪ್ರಾರಂಭಿಸಿದ ರಾಜ್ಯ ಯಾವುದಪ್ಪ ಅಂದರೆ ಮಧ್ಯಪ್ರದೇಶ್. ಭಾರತದ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ? 10ನೇ ಸ್ಥಾನದಲ್ಲಿದೆ. ಹಾಗಾದರೆ ಮೊದಲನೇ ಸ್ಥಾನದಲ್ಲಿರುವಂಥ ರಾಜ್ಯ ಯಾವುದು? ಕೇರಳ. ಯಾವ ವರ್ಷದಿಂದ ಕರ್ನಾಟಕದಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಅಳವಡಿಸಿಕೊಳ್ಳಲಾಯಿತು? HDI ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಕರಿತೀವಿ. 1999ರಿಂದ ಅಳವಡಿಸಿಕೊಳ್ಳಲಾಯಿತು. ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಸಿದ್ಧಪಡಿಸಿ ಪ್ರಕಟಿಸುವಂಥ ಸಂಸ್ಥೆ ಹೌದಾ? UNDP, ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. UNDP ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಮುದ್ರಾ ಇದರ ವಿಸ್ತೃತ ರೂಪ ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಆ್ಯಂಡ್ ಫೈನಾನ್ಸ್ ಏಜೆನ್ಸಿ. ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಆ್ಯಂಡ್ ಫೈನಾನ್ಸ್ ಏಜೆನ್ಸಿ. ಮುದ್ರಾ ಬ್ಯಾಂಕನ್ನು ಯಾವ ಯೋಜನೆ ಸ್ಥಾಪಿಸಲಾಗಿದೆ? ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ. ಮುದ್ರಾ ಬ್ಯಾಂಕನ್ನು ಯಾವ ಯೋಜನೆ ಸ್ಥಾಪಿಸಲಾಗಿದೆ? ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ. ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶಗಳು ಚೀನಾ, ಭಾರತ, ಅಮೇರಿಕಾ, ಇಂಡೋನೇಷ್ಯಾ ಮತ್ತು ಬ್ರೆಜಿಲ್. ಹೌದಾ? ಮೊದಲ ಸ್ಥಾನದಲ್ಲಿ ಚೀನಾ ಇದೆ ಜನಸಂಖ್ಯೆಯಲ್ಲಿ, 2ನೇ ಸ್ಥಾನದಲ್ಲಿ ಭಾರತ ಇದೆ, 3ನೇ ಸ್ಥಾನದಲ್ಲಿ ಅಮೇರಿಕಾ ಇದೆ, 4ನೇ ಸ್ಥಾನದಲ್ಲಿ ಇಂಡೋನೇಷ್ಯಾ ಇದೆ, 5ನೇ ಸ್ಥಾನದಲ್ಲಿ ಬ್ರೆಜಿಲ್. ಇವೇನಪ್ಪ ಅಂದರೆ ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದಂತಹ ರಾಷ್ಟ್ರಗಳು. ಭಾರತದ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ? 10ನೇ ಸ್ಥಾನದಲ್ಲಿದೆ. 2011 ಜನಗಣತಿಯ ಪ್ರಕಾರ ಕರ್ನಾಟಕದ ಒಟ್ಟು ಸಾಕ್ಷರತೆಯ ಪ್ರಮಾಣ ಎಷ್ಟಪ್ಪ ಅಂದರೆ 75.4%. 2011 ಜನಗಣತಿಯ ಪ್ರಕಾರ ಕರ್ನಾಟಕದ ಒಟ್ಟು ಸಾಕ್ಷರತೆಯ ಪ್ರಮಾಣ 75.4%. 2011 ಜನಗಣತಿಯ ಪ್ರಕಾರ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವ ಜಿಲ್ಲೆ ಉಡುಪಿ. ಯಾಕಂದರೆ ಇಲ್ಲಿ ಹೆಣ್ಮಕ್ಕಳ ಸಂಖ್ಯೆ ಹೆಚ್ಚಿದೆ. 2011 ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಬೆಳವಣಿಗೆ ದರವನ್ನು ಹೊಂದಿರುವಂಥ ಜಿಲ್ಲೆ. ಹೌದಾ? ಜನಸಂಖ್ಯೆ ಬೆಳವಣಿಗೆ ದರ ಜನ ಪ್ರಮಾಣದ ಆಧಾರದ ಮೇಲೆ ಮತ್ತು ಮರಣ ಹೊಂದುವವರಂತರ ಮರಣದ ದರ ಅಂತ ಏನು ಕರಿತೀವಿ ಅದರ ಮೇಲೆ ನಿರ್ಧರಿಸಲಾಗ್ತದೆ. ಹಾಗಾದರೆ ಚಿಕ್ಕಮಗಳೂರು ಏನಪ್ಪ ಅಂದರೆ ಅತ್ಯಂತ ಕಡಿಮೆ ಜನಸಂಖ್ಯೆ ಬೆಳವಣಿಗೆ ದರವನ್ನು ತೋರಿಸ್ಕೊಟ್ಟಂಥ ಜಿಲ್ಲೆ. 2011 ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಕ್ಕಳ ಲಿಂಗಾನುಪಾತ ಹೆಚ್ಚಾಗಿರುವ ಜಿಲ್ಲೆ ರಾಮನಗರ. ಅತಿ ಹೆಚ್ಚು ಮಕ್ಕಳ ಲಿಂಗಾನುಪಾತ ಹೆಚ್ಚಾಗಿರುವ ಜಿಲ್ಲೆ ರಾಮನಗರ. 2011 ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಕೃಷಿಯ ಮೇಲಿನ ಅವಲಂಬನೆ ಅತಿ ಕಡಿಮೆ ಇರುವ ಜಿಲ್ಲೆ ಬೆಂಗಳೂರು ನಗರ. ಭಾರತದಲ್ಲಿ ಅತಿ ಹೆಚ್ಚು ಪರಿಶಿಷ್ಟ ಜಾತಿ ಜನರನ್ನು ಹೊಂದಿರುವಂಥ ರಾಜ್ಯ ಉತ್ತರ ಪ್ರದೇಶ್. ಭಾರತದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವ ರಾಜ್ಯ ಕೇರಳ. ಯಾಕಪ್ಪ ಅಂದರೆ ಇಲ್ಲಿ ಹೆಣ್ಮಕ್ಕಳ ಸಂಖ್ಯೆ ಗಂಡು ಮಕ್ಕಳ ಸಂಖ್ಯೆಗಿಂತ ಹೆಚ್ಚಿದೆ. 2011 ಜನಗಣತಿಯ ಪ್ರಕಾರ ಭಾರತದ ಜನಸಂಖ್ಯಾ ಬೆಳವಣಿಗೆಯ ದರ ಎಷ್ಟಪ್ಪ ಅಂದರೆ 17.64%. 2011 ಜನಗಣತಿಯ ಪ್ರಕಾರ ಭಾರತದ ಜನಸಂಖ್ಯಾ ಬೆಳವಣಿಗೆಯ ದರ 17.64%. ಭಾರತದಲ್ಲಿ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರುವ ಜಿಲ್ಲೆ ಯಾವುದಪ್ಪ ಅಂದರೆ ಮಿಜೋರಾಂನ ಐಜ್ವಾಲ್. ಬಹಳಷ್ಟು ಜನ ಕನ್ಫ್ಯೂಷನ್ ಆಗ್ತಾರೆ, ಕೇರಳದಲ್ಲಿ ಯಾವುದಾದ್ರು ಇರ್ಬೋದು ಅಂದ್ಕೊತಾರೆ. ಇಲ್ಲ, ಮಿಜೋರಾಂನ ಐಜ್ವಾಲ್. ಹೌದಾ? ನಿಮ್ಗೆ ಗೊತ್ತಿದೆ. ದೇಶದ ಜನಸಂಖ್ಯೆಯಲ್ಲಿ ಕರ್ನಾಟಕದ ಪಾಲು ದೇಶದ ಜನಸಂಖ್ಯೆಯಲ್ಲಿ ಕರ್ನಾಟಕದ ಪಾಲು ಬಹಳ ಕಡಿಮೆ ಇದೆ. ಎಷ್ಟಪ್ಪ ಅಂದರೆ 5%.
5. ಅತಿ ಹೆಚ್ಚು ಪಾಲನ್ನು ಹೊಂದಿರುವುದು ಉತ್ತರ ಪ್ರದೇಶ್. ಹೌದಾ. ಆಮೇಲೆ ಬಿಹಾರದಂಥ ರಾಜ್ಯಗಳು, ಮಹಾರಾಷ್ಟ್ರದಂಥ ರಾಜ್ಯ. 2011 ಜನಗಣತಿಯ ಪ್ರಕಾರ ಕರ್ನಾಟಕ ರಾಜ್ಯದ ಜನಸಂಖ್ಯಾ ಬೆಳವಣಿಗೆಯ ದರ, ಹೌದಾ, ಶೇಕಡ 1.53. ಶೇಕಡ 1.53. ಎಲ್ಲ ಗ್ರಾಮೀಣ ಕಾರ್ಯಕ್ರಮಗಳನ್ನು ಯಾವ ಕಾರ್ಯಕ್ರಮದಲ್ಲಿ ವಿಲೀನಗೊಳಿಸಲಾಗಿದೆ? ಪ್ರಧಾನ್ ಮಂತ್ರಿ ಗ್ರಾಮ್ ಸಡಕ್ ಯೋಜನೆ. ಅದು ಪ್ರಧಾನ್ ಮಂತ್ರಿ ಗ್ರಾಮ್ ಸಡಕ್ ಯೋಜನೆ. ಭಾರತೀಯರೇ ಪೂರ್ಣ ಪ್ರಮಾಣದಲ್ಲಿ 1884ರಲ್ಲಿ ಸ್ಥಾಪಿಸಿದಂಥ ಮೊದಲ ಬ್ಯಾಂಕ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಹೆಚ್ಚಾಗಿ ಕ್ರಾಂತಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಅಂಶಗಳ ಬಗ್ಗೆ ಕೇಳ್ತಾರೆ. ಅದಕ್ಕೆ ಇದು ಇರಲಿ, ವೆರಿ ಇಂಪಾರ್ಟೆಂಟ್, ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು ಅಂತ ಒಂದಷ್ಟು ಇದನ್ನು ಹಾಕ್ತಾ ಇದ್ದೀನಿ. ಏನಪ್ಪ ಅಂದರೆ ಹಳದಿ ಕ್ರಾಂತಿ, ಎಣ್ಣೆಕಾಳುಗಳ ಬೆಳವಣಿಗೆಯಲ್ಲಿ ಆದಂತಹ ಉತ್ಪಾದನೆ. ಬೂದು ಕ್ರಾಂತಿ, ಉಣ್ಣೆಯ ಉತ್ಪಾದನೆಯಲ್ಲಿ ಆದಂಥ ಬದಲಾವಣೆ. ಕಂದು ಕ್ರಾಂತಿ, ಅಸಾಂಪ್ರದಾಯಿಕ ಶಕ್ತಿಯ ಮೂಲಗಳಲ್ಲಿ ಹೆಚ್ಚಳವಾಗುವುದು ಕಂದು ಕ್ರಾಂತಿ. ಸುವರ್ಣ ಕ್ರಾಂತಿ, ತೋಟಗಾರಿಕೆ ಬೆಳೆಯಲ್ಲಿ ಉತ್ಪಾದನೆ ಹೆಚ್ಚಾಗುವುದನ್ನು ಸುವರ್ಣ ಕ್ರಾಂತಿ ಅಂತ ಕರಿತೀವಿ. ಹಸಿರು ಕ್ರಾಂತಿ, ಕೃಷಿ ಉತ್ಪಾದನೆಯಲ್ಲಿ ಹೆಚ್ಚಳವಾಗುವುದನ್ನು ಹಸಿರು ಕ್ರಾಂತಿ ಅಂತ ಕರಿತೀವಿ. ಶ್ವೇತ ಕ್ರಾಂತಿ, ಹಾಲಿನ ಉತ್ಪಾದನೆ, ಇದನ್ನು ಫ್ಲಡ್ ರೆವಲ್ಯೂಷನ್ ಅಂತ ಕರಿತೀವಿ ನಾವು. ಫ್ಲಡ್ ರೆವಲ್ಯೂಷನ್, ಹಾಲು ಉತ್ಪಾದನೆಯಲ್ಲಿ ಹೆಚ್ಚಳವಾಗುವುದನ್ನು ಶ್ವೇತ ಕ್ರಾಂತಿ ಅಂತ ಕರಿತೀವಿ. ನೀಲಿ ಕ್ರಾಂತಿ, ಮೀನುಗಾರಿಕೆ ಉತ್ಪಾದನೆಯಲ್ಲಿ ಹೆಚ್ಚಳವಾಗುವುದನ್ನು ನಾವೇನು ಕರಿತೀವಿ? ನೀಲಿ ಕ್ರಾಂತಿ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಅಂಕದ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ನೆಕ್ಸ್ಟ್, ಕರ್ನಾಟಕದ ಜನಸಂಖ್ಯೆಗೆ ಸಂಬಂಧಿಸಿದಂತೆ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವಂಥ ಜಿಲ್ಲೆ ದಕ್ಷಿಣ ಕನ್ನಡ. ಅತಿ ಕಡಿಮೆ ಸಾಕ್ಷರತೆ ಹೊಂದಿರುವಂಥ ಜಿಲ್ಲೆ ಯಾದಗಿರಿ. ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವಂಥ ಜಿಲ್ಲೆ ಬೆಂಗಳೂರು ನಗರ. ಇದೇನಪ್ಪ ಅಂದರೆ ಜನಸಂಖ್ಯೆಗೆ ಸಂಬಂಧಿಸಿದಂಥ ಅಂಶಗಳು. ನೆಕ್ಸ್ಟ್, ಭಾರತದಲ್ಲಿ 10 ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಇರುವ ಮೆಟ್ರೋಪಾಲಿಟನ್ ನಗರಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 45. ಭಾರತದಲ್ಲಿ 10 ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಇರುವಂಥ ಮೆಟ್ರೋಪಾಲಿಟನ್ ನಗರಗಳ ಸಂಖ್ಯೆ 45. ಆಪರೇಷನ್ ಫ್ಲಡ್ನ ಪಿತಾಮಹ ಯಾರಪ್ಪ ಅಂದರೆ ವರ್ಗೀಸ್ ಕುರಿಯನ್. ಹೌದಾ. ಆಮೇಲೆ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಯಾರನ್ನು ಕರಿತೀವಪ್ಪ ಅಂದರೆ ಡಾಕ್ಟರ್ MS ಸ್ವಾಮಿನಾಥನ್. ಡಾಕ್ಟರ್ MS ಸ್ವಾಮಿನಾಥನ್. ಹಸಿರು ಕ್ರಾಂತಿ ಮೊದಲು ಆರಂಭವಾದ ರಾಜ್ಯ ಪಂಜಾಬ್. ಗೋಧಿಯ ಅಮೂಲಾಗ್ರ ಬೆಳವಣಿಗೆಯೊಂದಿಗೆ ಡಾಕ್ಟರ್ MS ಸ್ವಾಮಿನಾಥನ್ ಅವರ ಕೊಡುಗೆ ಅಪಾರವಾಗಿದೆ. ಯಾಕಂದರೆ ಬೇರೆ ಬೇರೆ ತಳಿಯ ಗೋಧಿಗಳನ್ನು ಬೆಳೀಲಿಕ್ಕೆ ಅವಕಾಶ ಮಾಡಿಕೊಟ್ಟು ರೈತರಲ್ಲಿ ತಂತ್ರಜ್ಞಾನ, ವಿಜ್ಞಾನ, ಗೊಬ್ಬರಗಳ ಬಳಕೆ ಇಂಥದ್ರಲ್ಲಿ ಅರಿವು ಮೂಡಿಸಿ, ಹೌದಾ, ಹಸಿರು ಕ್ರಾಂತಿ ಉಂಟಾಗಲಿಕ್ಕೆ ಡಾಕ್ಟರ್ MS ಸ್ವಾಮಿನಾಥನ್ ಏನಾಗಿದ್ರಪ್ಪ ಅಂದರೆ ಕಾರಣೀಕರ್ತರಾಗಿದ್ದರು. ಅದಕ್ಕೆ ಹಸಿರು ಕ್ರಾಂತಿ ಮೊದಲು ಆರಂಭವಾದ ರಾಜ್ಯ ಪಂಜಾಬ್. 1935ರಲ್ಲಿ ಸ್ಥಾಪನೆಯಾದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಾಷ್ಟ್ರೀಕರಣಗೊಂಡಿದ್ದು. 1949ರಲ್ಲಿ ಭಾರತದಲ್ಲಿ ರಾಷ್ಟ್ರೀಕರಣಗೊಂಡಂಥ ಒಟ್ಟು ಬ್ಯಾಂಕ್ಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ? 19. ಹೌದಾ. 1949ರಲ್ಲಿ ಭಾರತದಲ್ಲಿ ರಾಷ್ಟ್ರೀಕರಣಗೊಂಡಂಥ ಬ್ಯಾಂಕ್ಗಳ ಸಂಖ್ಯೆ ಎಷ್ಟು? 19. ಆಮೇಲೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆದದ್ದು 1935ರಲ್ಲಿ. ಭಾರತದ ಪ್ರಥಮ ಬ್ಯಾಂಕ್ ಆದಂತಹ ಬ್ಯಾಂಕ್ ಆಫ್ ಹಿಂದೂಸ್ತಾನ್, ಹೌದಾ, ಇದು ಸ್ಥಾಪನೆಯಾದದ್ದು ಎಷ್ಟರಲ್ಲಪ್ಪ ಅಂದರೆ 1770ರಲ್ಲಿ. 1770ರಲ್ಲಿ. ಕೃಷಿಯಲ್ಲಿ ಅತಿ ಹೆಚ್ಚು ಯಶಸ್ಸನ್ನು ಸಾಧಿಸಿ 2ನೇ ಹಸಿರು ಕ್ರಾಂತಿ ಅನಿಸಿಕೊಂಡಂಥ ಪಂಚವಾರ್ಷಿಕ ಯೋಜನೆ ಯಾವುದಪ್ಪ ಅಂದರೆ 6ನೇ ಪಂಚವಾರ್ಷಿಕ ಯೋಜನೆ. ಪ್ಯಾನ್ ಪರ್ಮನೆಂಟ್ ಅಕೌಂಟ್ ನಂಬರ್ ಹೊಂದುವುದು ಅವಶ್ಯಕ. ಯಾಕೆಂದರೆ ಪ್ರತಿಯೊಬ್ಬ ನಾಗರಿಕ ಆದಾಯ ತೆರಿಗೆಯ ಮಾಹಿತಿ ಸಲ್ಲಿಸೋದು ಅವಶ್ಯಕ. ಅದಕ್ಕೆ ಪ್ಯಾನ್ ಕಾರ್ಡ್ ಅದಕ್ಕೆ ಸಹಾಯ ಮಾಡ್ತದೆ. ಭಾರತೀಯ ಜೀವ ವಿಮಾ ನಿಗಮ, LIC ಅಂತ ಕರಿತೀವಿ, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಸ್ಥಾಪನೆಯಾದದ್ದು 1956ರಲ್ಲಿ. ಭಾರತದಲ್ಲಿ ರೂಪಾಯಿಯನ್ನು ಮೊದಲ ಬಾರಿಗೆ ಯಾವ ವರ್ಷ ಅಪಮೌಲ್ಯಗೊಳಿಸಲಾಯಿತು? 1949ರಲ್ಲಿ. ಭಾರತದಲ್ಲಿ ರೂಪಾಯಿಯನ್ನು ಮೊದಲ ಬಾರಿಗೆ ಯಾವ ವರ್ಷ ಅಪಮೌಲ್ಯಗೊಳಿಸಲಾಯಿತು? 1949ರಲ್ಲಿ. ತುಂಗಭದ್ರಾ ಯೋಜನೆಯಲ್ಲಿ ಪಾಲ್ಗೊಂಡಿರುವಂಥ ರಾಜ್ಯಗಳು ಯಾವಪ್ಪ ಅಂದರೆ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ್. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, BSE ಅಂತ ಕರಿತೀವಿ ಅದನ್ನು ನಾವು. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಏನು ಕರಿತೀವಿ? BSE ಅಂತ ಕರಿತೀವಿ. ಹೌದಾ. ಹಾಗಾದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮಾರುಕಟ್ಟೆಯ ಷೇರುಗಳಿಗೆ ಏನೇನು ಕರೀತಾರೆ? ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮಾರುಕಟ್ಟೆಯ ಷೇರುಗಳಿಗೆ ಸೆನ್ಸೆಕ್ಸ್ ಅಂತ ಕರೀತಾರೆ.
ಹೌದಾ, ದಿನಾಲು ಟಿ ವಿಯಲ್ಲಿ ನ್ಯೂಸಲ್ಲಿ ಹೇಳ್ತಿರ್ತಾರೆ ಸೆನ್ಸೆಕ್ಸ್ ಎಷ್ಟು ಪಾಯಿಂಟಿಂದ ಹೆಚ್ಚಾಗಿದೆ. ಹೌದಾ. ಸೆಬಿ, ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸೆಬಿ ವಿಸ್ತೃತ ರೂಪ ಏನು? ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಈ ಸೆಬಿ ಸ್ಥಾಪನೆಯಾದದ್ದು 1992ರಲ್ಲಿ. ನೋಟು ಮುದ್ರಣಕ್ಕೆ ಅವಶ್ಯಕವಾದ ಕಾಗದ ತಯಾರಾಗುವಂಥ ಸ್ಥಳ ಯಾವುದಪ್ಪ ಅಂದರೆ ಹೋಶಂಗಾಬಾದ್. ಯಾವುದು? ಹೋಶಂಗಾಬಾದ್. ಭೂ ಸುಧಾರಣೆಗಳ ಗುರಿ ಏನಪ್ಪ ಅಂದರೆ ಕೃಷಿಯ ವಲಯದಲ್ಲಿನ ಶೋಷಣೆಯನ್ನು ಹೋಗಲಾಡಿಸುವುದು, ಸಾಗುವಳಿದಾರರಿಗೆ ಭದ್ರತೆಯನ್ನು ಒದಗಿಸುವುದು, ಗ್ರಾಮೀಣ ಜನರಿಗೆ ಸ್ಥಾನಮಾನ ಮತ್ತು ಅವಕಾಶಗಳನ್ನು ಒದಗಿಸುವುದು. ಇದೇನಪ್ಪ ಅಂದರೆ ಭೂ ಸುಧಾರಣೆಗಳ ಗುರಿ. ಮುಂಗಡ ಪತ್ರ ಅನ್ನೋದು ಏನಪ್ಪ ಅಂದರೆ ವಾರ್ಷಿಕ ಹಣಕಾಸಿನ ವರದಿ. ಏನದು? ವಾರ್ಷಿಕ ಹಣಕಾಸಿನ ವರದಿ. ಸಮಗ್ರ ಅರ್ಥಶಾಸ್ತ್ರ ಯಾವುದರೊಂದಿಗೆ ವ್ಯವಹರಿಸ್ತದ? ಸರಾಸರಿ ಆರ್ಥಿಕ ಚಟುವಟಿಕೆಗಳು. ಸಮಗ್ರ ಅರ್ಥಶಾಸ್ತ್ರ ವ್ಯವಹರಿಸೋದು ಯಾವುದರೊಂದಿಗೆ? ಸರಾಸರಿ ಆರ್ಥಿಕ ಚಟುವಟಿಕೆಗಳು. ಭಾರತದಲ್ಲಿ ಕಡಿಮೆ ಉಳಿತಾಯಕ್ಕೆ ಕಾರಣಗಳು. ಯಾವ ಕಾರಣಗಳು? ಕಡಿಮೆ ತಲಾ ಆದಾಯ, ಆದಾಯ ತೆರಿಗೆಯಿಂದ ಕೃಷಿಗೆ ವಿನಾಯಿತಿ, ತೆರಿಗೆ ಮೋಸ. ಹೌದಾ, ಇವೇನಪ್ಪ ಅಂದರೆ ಭಾರತದಲ್ಲಿ ಕಡಿಮೆ ಉಳಿತಾಯಕ್ಕೆ ಕಾರಣಗಳು. ಹಣದುಬ್ಬರದ ಪರಿಣಾಮ, ಬೆಲೆಗಳಲ್ಲಿ ವಿಪರೀತ ಹೆಚ್ಚಳ. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯು ಶಾಸನಾತ್ಮಕ ಸಂಸ್ಥೆಯಲ್ಲ, ಸಂವಿಧಾನಾತ್ಮಕ ಸಂಸ್ಥೆನೂ ಅಲ್ಲ. ಹಾಗಾದರೆ ಅದೊಂದು ಏನು? ಅದೊಂದು ಸಲಹಾ ಸಂಸ್ಥೆ. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯನ್ನು ಒಂದು ಸಲಹಾ ಸಂಸ್ಥೆ. ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್, ADB ಅಂತ ಕರಿತೀವಿ. ADB ವಿಸ್ತೃತ ರೂಪ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಇದರ ಕೇಂದ್ರ ಕಚೇರಿ ಎಲ್ಲಿದೆಪ್ಪ ಅಂದರೆ ಮಣಿಲಾದಲ್ಲಿದೆ. ಇದರ ಕೇಂದ್ರ ಕಚೇರಿ ಎಲ್ಲಿದೆ? ಮಣಿಲಾದಲ್ಲಿದೆ. ಭಾರತದಲ್ಲಿ ಕುಟುಂಬ ಯೋಜನೆಯನ್ನು ಯಾವಾಗ ಅಧಿಕೃತವಾಗಿ ಜಾರಿಗೊಳಿಸಲಾಯಿತು? ಭಾರತದಲ್ಲಿ ಕುಟುಂಬ ಯೋಜನೆಯನ್ನು ಅಧಿಕೃತವಾಗಿ 1952ರಲ್ಲಿ ಜಾರಿಗೊಳಿಸಲಾಯಿತು. ದುರ್ಗಾಪುರ್, ಭಿಲಾಯಿ ಮತ್ತು ರೌರ್ಕೆಲಾದಲ್ಲಿ ಕಬ್ಬಿನ ಉಕ್ಕಿನ ಕೈಗಾರಿಕೆಗಳು ಸ್ಥಾಪಿಸಿದಂಥ ಪಂಚವಾರ್ಷಿಕ ಯೋಜನೆ, 2ನೇ ಪಂಚವಾರ್ಷಿಕ ಯೋಜನೆ. ಬ್ಯಾಂಕುಗಳ ಬ್ಯಾಂಕ್ ಅಂತ ಯಾವ ಬ್ಯಾಂಕನ್ನು ಕರೀತಾರ? RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. 10ನೇ ಪಂಚವಾರ್ಷಿಕ ಯೋಜನೆಯ ಪ್ರಥಮ ಆದ್ಯತೆ. 10ನೇ ಪಂಚವಾರ್ಷಿಕ ಯೋಜನೆಯ ಪ್ರಥಮ ಆದ್ಯತೆ ಏನಪ್ಪ ಅಂದರೆ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ. ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ. ಹಣಕಾಸಿನ ಕೊರತೆ ಎಂದರೆ ಒಟ್ಟು ಸ್ವೀಕೃತಿ ವೆಚ್ಚ. ಒಟ್ಟು ಸ್ವೀಕೃತಿ ವೆಚ್ಚ. ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಬೆಳವಣಿಗೆಯ ದರ ಗುರಿಗಿಂತ ಹೆಚ್ಚಾಗಿತ್ತು? ಹೌದಾ, ಯಾವ ಪಂಚವಾರ್ಷಿಕ ಯೋಜನೆಯಪ್ಪ ಅಂದರೆ ಅದು 6ನೇ ಪಂಚವಾರ್ಷಿಕ ಯೋಜನೆ. ನಮ್ಮ ಯೋಜನೆಗಳು ಸಮಾಜವಾದಿ ಮಾದರಿಗಳನ್ನು ಅಳವಡಿಸಿಕೊಳ್ಳಲು ಕಾರಣ. ನಮ್ಮದೊಂದು ಮಿಶ್ರ ಆರ್ಥಿಕತೆ. ಭಾರತ ಎಂತಹ ಆರ್ಥಿಕತೆಯನ್ನು ಅಳವಡಿಸಿಕೊಂಡಿದೆ? ಮಿಶ್ರ ಆರ್ಥಿಕತೆ. ಅದಕ್ಕೆ ನಮ್ಮ ಯೋಜನೆಗಳು ಸಮಾಜವಾದಿ ಮಾದರಿಗಳನ್ನು ಅಳವಡಿಸಿಕೊಳ್ತಾವ. ಭಾರತದ ಯೋಜನೆಗಳ ಮೂಲ ಉದ್ದೇಶ. ಭಾರತದ ಯೋಜನೆಗಳ ಮೂಲ ಉದ್ದೇಶ ಏನಪ್ಪ ಅಂದರೆ ಆರ್ಥಿಕ ಬೆಳವಣಿಗೆ, ಸ್ವಾವಲಂಬನೆ, ಉದ್ಯೋಗ ಸೃಷ್ಟಿ. ಭಾರತದ ಯೋಜನಾ ಆಯೋಗದ ಅಧ್ಯಕ್ಷರು ಪ್ರಧಾನಮಂತ್ರಿಗಳಾಗಿರ್ತಾರೆ. ಹಾಗಾದರೆ ಉಪಾಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂದರೆ ಹೌದಾ ಸಚಿವ ಸಂಪುಟದ ಯೋಜನಾ ಮಂತ್ರಿಗಳು. ಸಚಿವ ಸಂಪುಟದ ಯೋಜನಾ ಮಂತ್ರಿಗಳು. ದಾದಾಬಾಯಿ ನವರೋಜಿ ಅವರು ತಮ್ಮ ಸಂಪತ್ತಿನ ಸೋರಿಕೆ ಸಿದ್ಧಾಂತ, ಡ್ರೈನ್ ವೆಲ್ತ್ ಥಿಯರಿ, ಈ ಪುಸ್ತಕದಲ್ಲಿ ಏನಪ್ಪ ಅಂದರೆ ಈ ಸಿದ್ಧಾಂತವನ್ನು ಯಾವುದು ಡ್ರೈನ್ ವೆಲ್ತ್ ಥಿಯರಿ ಸಿದ್ಧಾಂತವನ್ನು ಬರೆದಿದ್ದಾರೆ. ಪುಸ್ತಕದ ಹೆಸರೇನು? ಪೊವ್ಯಾರಿಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ದಾದಾಬಾಯಿ ನವರೋಜಿ ಅವರು ಬರೆದಂಥ ಪುಸ್ತಕ ಯಾವುದು? ಪೊವ್ಯಾರಿಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಭಾರತದ ರಾಷ್ಟ್ರೀಯ ಆದಾಯ ಮಾಪನದ ಮೊದಲ ಪ್ರಯತ್ನ ಕೈಗೊಂಡವರು ಯಾರಪ್ಪ ಅಂದರೆ VKRV ರಾವ್. ಭಾರತದ ರಾಷ್ಟ್ರೀಯ ಆದಾಯ ಮಾಪನದ ಮೊದಲ ಪ್ರಯತ್ನ ಕೈಗೊಂಡವರು ಯಾರಪ್ಪ ಅಂದರೆ VKRV ರಾವ್. ಫೆಮಾ, FEMA ನ ವಿಸ್ತೃತ ರೂಪ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್. ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್. 2011ರ ಜನಗಣತಿಯಂತೆ ಭಾರತದ ಜನಸಾಂದ್ರತೆ ಪ್ರತಿ ಚದರ ಕಿಲೋಮೀಟರ್ಗೆ ಹೌದಾ ಭಾರತದ ಜನಸಾಂದ್ರತೆ ಪ್ರತಿ ಚದರ ಕಿಲೋಮೀಟರ್ಗೆ ಎಷ್ಟಪ್ಪ ಅಂದರೆ 382. GSTಯಿಂದ ವಿನಾಯಿತಿ ಪಡೆದಂಥ ಸರಕುಗಳು ಯಾವಪ್ಪ ಅಂದರೆ ಪೆಟ್ರೋಲಿಯಂ ಮತ್ತು ಆಲ್ಕೋಹಾಲ್. GSTಯಿಂದ ವಿನಾಯಿತಿ ಪಡೆದಂಥ ಸರಕುಗಳು ಪೆಟ್ರೋಲಿಯಂ ಮತ್ತು ಆಲ್ಕೋಹಾಲ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಸ್ತುತ ಗವರ್ನರ್ ಯಾರಾಗಿದ್ದಾರಪ್ಪ ಅಂದರೆ ಶಕ್ತಿಕಾಂತ್ ದಾಸ್. ಬಳಕೆದಾರರ ಬೆಲೆ ಸೂಚ್ಯಾಂಕದಲ್ಲಿ ಬಾಡಿಗೆ, ಇಂಧನ, ಆಹಾರ, ವಸ್ತ್ರ ಅನ್ನುವಂಥ 4 ಅಂಶಗಳು ಬರ್ತಾವೆ.
ಬಳಕೆದಾರರ ಬೆಲೆ ಸೂಚ್ಯಂಕದಲ್ಲಿ ಬಾಡಿಗೆ, ಇಂಧನ, ಆಹಾರ, ವಸ್ತ್ರ. ಹಾಗಾದರೆ ಇವುಗಳಲ್ಲಿ ಯಾವ ಬಾಬ್ತು ಅತಿ ಹೆಚ್ಚಿನ ತೂಕವನ್ನು ಹೊಂದಿದೆಯಪ್ಪ ಅಂದರೆ ಆಹಾರ. ಯಾವುದು? ಆಹಾರ. ಕರ್ನಾಟಕ ರಾಜ್ಯದ 6ನೇ ವೇತನ ಆಯೋಗದ ಅಧ್ಯಕ್ಷರು ಶ್ರೀ MR ಶ್ರೀನಿವಾಸ್ ಮೂರ್ತಿ. ವಿಜಯ್ ಕೇಲ್ಕರ್ ಸಮಿತಿ ಭಾರತದಲ್ಲಿ ರಚನೆಯಾದದ್ದು ತೆರಿಗೆ ಸುಧಾರಣೆ. ಅತಿ ಹೆಚ್ಚಿನ ಜನರನ್ನು ಉದ್ಯೋಗದಲ್ಲಿ ತೊಡಗಿಸಿಕೊಂಡಿದ್ದರೂ ಅದರ ನೈಜ ಕೊಡುಗೆಯು ಸೀಮಾಂತ ಇಲ್ಲವೇ ಋಣಾತ್ಮಕವಾಗಿದ್ದರೆ ಅಂತಹ ಒಂದು ವ್ಯವಸ್ಥೆಯನ್ನು ನಾವು ಮರೆಮಾಚಿದ ನಿರುದ್ಯೋಗ ಅಂತ ಕರಿತೀವಿ. ಏನಂತ ಕರಿತೀವಿ? ಮರೆಮಾಚಿದ ನಿರುದ್ಯೋಗ. ಗ್ರಾಮೀಣ ಪ್ರದೇಶದ ಬಡತನ ರೇಖೆಯ ಕೆಳಗಿರುವ SC/ST ಜನರ ಮನೆಗೆ ವಿದ್ಯುತ್ ಸೌಲಭ್ಯ ಒದಗಿಸುವ ಕರ್ನಾಟಕ ಸರ್ಕಾರದ ಯೋಜನೆ ಯಾವುದಪ್ಪ ಅಂದರೆ ಭಾಗ್ಯಜ್ಯೋತಿ ಯೋಜನೆ. ಮನೋರಂಜನಾ ತೆರಿಗೆಯನ್ನು ವಿಧಿಸುವುದು ಯಾವುದಪ್ಪ ಅಂದರೆ ರಾಜ್ಯ ಸರ್ಕಾರ. 2011ರ ಜನಗಣತಿಯ ಪ್ರಕಾರ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಗ್ರಾಮೀಣ ಜನಸಂಖ್ಯೆ ಇದೆ? ಕೊಡಗು. ಜಿಲ್ಲಾ ಮಾನವ ಅಭಿವೃದ್ಧಿ ವರದಿ ಪ್ರಕಾರ ಕರ್ನಾಟಕದ ಯಾವ ಜಿಲ್ಲೆ ಅತ್ಯಂತ ಕೆಳ ಶ್ರೇಣಿಯಲ್ಲಿದೆ? ಯಾದಗಿರಿ. ಜಿಲ್ಲಾ ಮಾನವ ಅಭಿವೃದ್ಧಿ ವರದಿಯ ಪ್ರಕಾರ ಕರ್ನಾಟಕದ ಯಾವ ಜಿಲ್ಲೆ ಅತ್ಯಂತ ಕೆಳ ಶ್ರೇಣಿಯಲ್ಲಿದೆ? ಯಾದಗಿರಿ. 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಗ್ರಾಮೀಣ ಸಾಕ್ಷರತೆಯ ಪ್ರಮಾಣ ಶೇಕಡ ಎಷ್ಟಪ್ಪ ಅಂದರೆ 68.86. 75.4 ಕರ್ನಾಟಕದ ಸಾಕ್ಷರತೆ. ಆದರೆ ಗ್ರಾಮೀಣ ಸಾಕ್ಷರತೆಯನ್ನು ತೆಗೆದುಕೊಂಡಾಗ 68.86% ಮಾತ್ರ. ಪೊವ್ಯಾರಿಟಿ ಆ್ಯಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಪುಸ್ತಕ ಬರೆದವರು ಯಾರಪ್ಪ ಅಂದರೆ ದಾದಾಬಾಯಿ ನವರೋಜಿ. ಅತಿ ಹೆಚ್ಚು ಜನಸಂಖ್ಯಾ ಬೆಳವಣಿಗೆ ದರದ ಪ್ರಮುಖ ಲಕ್ಷಣ ಏನಪ್ಪ ಅಂದರೆ ಅಧಿಕ ಜನನ ಮತ್ತು ಕಡಿಮೆ ಮರಣ ದರ. ಅತಿ ಹೆಚ್ಚು ಜನಸಂಖ್ಯಾ ಬೆಳವಣಿಗೆ ದರದ ಪ್ರಮುಖ ಲಕ್ಷಣ ಏನಪ್ಪ ಅಂದರೆ ಅಧಿಕ ಜನನ ಮತ್ತು ಕಡಿಮೆ ಮರಣ ದರ. ಭಾರತದಲ್ಲಿ ಪ್ರಥಮ ಬಾರಿಗೆ ಮುಂಬಯಿಯಿಂದ ಠಾಣೆಯವರೆಗೆ ಪ್ರಥಮ ರೈಲ್ವೆ ಸಂಚಾರ ಇದು ನಡೆದಿದ್ದು ಯಾವಾಗ? 1853ರಲ್ಲಿ. ಎಷ್ಟರಲ್ಲಿ? 1853ರಲ್ಲಿ. 1955ರಲ್ಲಿ ಹೌದಾ ಗ್ಯಾಟ್ನ ಸ್ಥಾನದಲ್ಲಿ GATT ಗ್ಯಾಟ್ನ ಸ್ಥಾನದಲ್ಲಿ ಹೌದಾ WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಸ್ತಿತ್ವಕ್ಕೆ ಬಂತು. ರೈಲ್ವೆ ಹಳಿಯಲ್ಲಿ ಬಳಸುವಂಥ ಬ್ರಾಡ್ಗೇಜು ಮತ್ತು ನ್ಯಾರೋ ಗೇಜ್ಗಳ ಅಂತರ ಎಕ್ಸಾಮ್ಸಲ್ಲಿ ಹೆಚ್ಚಾಗಿ ಕೇಳ್ತಿರ್ತಾರೆ. ಬ್ರಾಡ್ಗೇಜ್ನ ಅಂತರ ಎಷ್ಟಿರ್ತದಪ್ಪ ಅಂದರೆ 1.67 ಮೀಟರ್ಸು. ಆಮೇಲೆ ನ್ಯಾರೋ ಗೇಜ್ನ ಅಂತರ ಎಷ್ಟಿರ್ತದೆ ಅಂದರೆ 1.43 ಮೀಟರ್ಸು. ಹೌದಾ ಅಲ್ಲೊಂದು ಸ್ವಲ್ಪ ರೇಂಜ್ ಇದೆ. 1.6 ಅಂದರೆ ಎಕ್ಸಾಕ್ಟೇ ಅಲ್ಲ, ಆಮೇಲೆ 1.43 ಅಂದರೆ ಎಕ್ಸಾಕ್ಟ್ ಅಲ್ಲ, ಒಂದು ರೇಂಜ್ ಇದೆ ಅಲ್ಲಿ ಹೌದಾ ಮಿಲಿಮೀಟರ್ಸ್ಗಳಲ್ಲಿ. ದುರ್ಗಾಪುರ್ ಮತ್ತು ಬರ್ನಾಪುರ್ ಉಕ್ಕು ಕಾರ್ಖಾನೆಗಳು ಇರುವಂಥ ರಾಜ್ಯಗಳು ಯಾವಪ್ಪ ಅಂದರೆ ಪಶ್ಚಿಮ ಬಂಗಾಳ. ಭಾರತದಲ್ಲಿ ಜುಲೈ 1, 2017ರಿಂದ ಜಾರಿಗೆ ಬಂದಿರುವಂಥ ಸರಕು ಮತ್ತು ಸೇವಾ ತೆರಿಗೆ ಪದ್ಧತಿಯಲ್ಲಿ ವಿಧಿಸುವಂಥ ತೆರಿಗೆ ದರಗಳ ವಿಧಗಳು ಹೌದಾ ಆಹಾರ ಪದಾರ್ಥಗಳಿಗೆ 0% ಟ್ಯಾಕ್ಸ್ ಇದೆ. ಅದಾದ ನಂತರ ಸ್ಲ್ಯಾಬ್ಸ್ ಹೆಂಗೆ ಸ್ಟಾರ್ಟ್ ಆಗ್ತಾವೆ ಅಂದರೆ 5%, 12%, 18%, ಆಮೇಲೆ 28%. ಹೌದಾ 5, 12, 18, 28% ಏನಪ್ಪ ಅಂದರೆ ನಾವು ಲಕ್ಸುರಿಯಸ್ ಲೈಫ್ ಲೀಡ್ ಮಾಡಲಿಕ್ಕೆ ಏನೇನು ವಸ್ತುಗಳು ಬೇಕಲ್ಲ. ಈಗ ಫಾರ್ ಎಕ್ಸಾಂಪಲ್ ಆಲ್ಕೋಹಾಲ್ ಆಗಿರ್ಬೋದು. ಆಲ್ಕೋಹಾಲ್ ಅಂತೂ 0%ಅಲ್ಲಿದೆ. ಇದ್ಯಾವುದು ಲಕ್ಸುರಿಯಸ್ ಲೈಫ್ ಮಾಡಲಿಕ್ಕೆ ಈಗ ಸಿಗರೇಟ್ ಇರ್ಬೋದು, ತಂಬಾಕು ಇರ್ಬೋದು, ಇಂಥವೆಲ್ಲ ಏನು 28%ಅಲ್ಲಿ ಬರ್ತಾವೆ. ಹೌದಾ ಆಮೇಲೆ ಬಾರ್ಸ್ ಇರ್ಬೋದು, ಬಾರ್ನಲ್ಲಿ ಏನು ಲಾಡ್ಜಿಂಗ್ ಇದು ರೂಮ್ಸ್ ಮಾಡ್ತೀವಲ್ಲ ಅದ್ರ ಮೇಲಿನ ಟ್ಯಾಕ್ಸ್ಗಳಿರ್ಬೋದು, ಇವೆಲ್ಲ 28% ಇದಾವೆ. GST ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸು 3 ತೆರಿಗೆ ವಿಧಗಳನ್ನು ಹೊಂದಿದೆ. ಯಾವಪ್ಪ? CGST, SGST, IGST. ಹಾಗಾದರೆ CGST ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸು, ಆಮೇಲೆ SGST ಸ್ಟೇಟ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸು, ಆಮೇಲೆ IGST ಇಂಟರ್ ಸ್ಟೇಟ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಈ ರೀತಿಯಾಗಿ ಹೌದಾ ತೆರಿಗೆಗಳನ್ನು 3 ವಿಧಗಳಾಗಿ ವಿಂಗಡಿಸಿದ್ದಾರೆ.
ನೂತನ ಉದಾರೀಕೃತ ಕೈಗಾರಿಕಾ ನೀತಿಯನ್ನು ಭಾರತದಲ್ಲಿ ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಘೋಷಿಸಲಾಯಿತು? 6ನೇ ಪಂಚವಾರ್ಷಿಕ ಯೋಜನೆ. ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ 6ನೇ ಪಂಚವಾರ್ಷಿಕ ಯೋಜನೆ ಬಹಳ ಮುಖ್ಯ ಆಗ್ತದೆ. ಯಾಕಪ್ಪ ಅಂದರೆ ನಾವು ಬೆಳವಣಿಗೆ ದರ ಎಷ್ಟು ಇಟ್ಕೊಂಡಿದ್ವಿ ಅದಕ್ಕಿಂತ ಹೆಚ್ಚಿನ ಸಾಧನೆಯನ್ನು 6ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಸಾಧಿಸಿದ್ವಿ. ಹೌದಾ? ಅದಕ್ಕೆ ಇದು ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್. ಆಮೇಲೆ ಈಗ 2-3 ಸಲ ನಾನು 6ನೇ ಪಂಚವಾರ್ಷಿಕ ಯೋಜನೆಯ ಬಗ್ಗೆ ಕ್ವಶನ್ಸನ್ನು ನಿಮ್ಮ ಜೊತೆ ಏನು ಮಾಡಿದ್ದೀನಿ ಅಂದರೆ ಡಿಸ್ಕಸ್ ಮಾಡಿದ್ದೀನಿ. ಭಾರತದಲ್ಲಿ ಒಟ್ಟು ಎಷ್ಟು ರೈಲ್ವೆ ವಲಯಗಳಿವೆ? ಭಾರತದಲ್ಲಿ ಒಟ್ಟು 18 ರೈಲ್ವೆ ವಲಯಗಳಿವೆ. ಭಾರತದ ಅತ್ಯಂತ ದೊಡ್ಡ ಸಾರ್ವಜನಿಕ ಉದ್ಯಮ ಯಾವುದಪ್ಪ ಅಂದರೆ ಅದು ಇಂಡಿಯನ್ ರೈಲ್ವೆ. ಹೌದಾ? ಹಿಂದೆ ಏನು ಮಾಡ್ತಾ ಇದ್ರಂದರೆ ಲಾಸ್ಟ್ ಇಯರ್ ಬಿಫೋರು ರೈಲ್ವೆ ಬಜೆಟ್ ಅಂತ ಮಂಡಿಸ್ತಾ ಇದ್ರು. ಆದರೆ ಈಗ ಮರ್ಜ್ ಮಾಡಿ ಏನು ಮೇನ್ ಬಜೆಟ್ ಮಂಡಿಸ್ತಾರಲ್ಲ ಅದರಲ್ಲೇ ರೈಲ್ವೆನ ಸೇರಿಸಿ ಹೇಳ್ತಾ ಇದ್ದಾರೆ. ಯಾಕೆ? ಭಾರತದ ಅತ್ಯಂತ ದೊಡ್ಡ ಸಾರ್ವಜನಿಕ ಉದ್ಯಮ. ಭಾರತದಲ್ಲಿ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡುವಂಥ ಸಂಸ್ಥೆ ಯಾವುದಪ್ಪ ಅಂದರೆ CSO, ಸೆಂಟ್ರಲ್ ಸ್ಟ್ಯಾಟಿಕಲ್ ಆರ್ಗನೈಜೇಷನ್. ಸೆಂಟ್ರಲ್ ಸ್ಟ್ಯಾಟಿಕಲ್ ಆರ್ಗನೈಜೇಷನ್. ಭಾರತದ ಆರ್ಥಿಕತೆ ಯಾವ ರೀತಿ ಇದೆ? ಭಾರತದ ಆರ್ಥಿಕತೆ ಅಭಿವೃದ್ಧಿ ಹೊಂದುತ್ತಿರುವಂಥ ಆರ್ಥಿಕತೆನೂ ಹೌದು. 2020 ಜಾಗತಿಕ ಶಾಂತಿ ಸೂಚ್ಯಂಕಗಳಲ್ಲಿ ಬ್ರಿಕ್ಸ್ ಮತ್ತು ಸಾರ್ಕ್ ರಾಷ್ಟ್ರಗಳಲ್ಲಿ ಭಾರತ ಪಡೆದ ಸ್ಥಾನ. ಹೌದಾ? ಬ್ರಿಕ್ಸ್ ರಾಷ್ಟ್ರಗಳಲ್ಲಿ ಭಾರತ 4ನೇ ಸ್ಥಾನವನ್ನು ಪಡೆದಿದೆ. ಆಮೇಲೆ ಸಾರ್ಕ್ ರಾಷ್ಟ್ರಗಳಲ್ಲಿ ಭಾರತ 5ನೇ ಸ್ಥಾನವನ್ನು ಪಡೆದಿದೆ. 2020 ವಿಶ್ವ ಸಂತೋಷ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟಪ್ಪ ಅಂದರೆ 144ನೇ ಸ್ಥಾನ. 2020 ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನು ಮೇ 3ರಂದು ಆಚರಿಸಲಾಯಿತು. ಇದರಲ್ಲಿ ಭಾರತದ ಸ್ಥಾನ ಎಷ್ಟಪ್ಪ ಅಂದರೆ 142ನೇ ಸ್ಥಾನ. 2020 ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನು ಮೇ 3ರಂದು ಆಚರಿಸಲಾಯಿತು. ಇದರಲ್ಲಿ ಮೊದಲ ಮತ್ತು ಕೊನೆಯ ಸ್ಥಾನ ಪಡೆದಂಥ ದೇಶಗಳು. ವಿಶ್ವ ಪತ್ರಿಕಾ ಸ್ವಾತಂತ್ರ್ಯದಲ್ಲಿ ಮೊದಲ ಸ್ಥಾನದಲ್ಲಿರುವಂಥ ದೇಶ ನಾರ್ವೆ, ಆಮೇಲೆ ಕೊನೆಯ ಸ್ಥಾನದಲ್ಲಿರುವಂಥ ದೇಶ ಕೊರಿಯಾ. 2020 ಆರ್ಥಿಕ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಮೊದಲ ಸ್ಥಾನದಲ್ಲಿರುವಂಥ ದೇಶ ಮತ್ತು ಭಾರತದ ಸ್ಥಾನವನ್ನು ಕೇಳಿದ್ದಾರೆ. ಇಲ್ಲಿ ಮೊದಲ ಆರ್ಥಿಕ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಮೊದಲ ಸ್ಥಾನದಲ್ಲಿರುವಂಥ ದೇಶ ಸಿಂಗಾಪುರು. ಆಮೇಲೆ ಏನು ಭಾರತದ ಸ್ಥಾನ ಎಷ್ಟಪ್ಪ ಅಂದರೆ 120ನೇ ಸ್ಥಾನ. 2020 ಜಾಗತಿಕ ನಾವೀನ್ಯತಾ ಸೂಚ್ಯಂಕದಲ್ಲಿ ಮೊದಲ ಮತ್ತು ಕೊನೆಯ ಸ್ಥಾನ ಗಳಿಸಿದಂಥ ದೇಶಗಳನ್ನು ಕೇಳಿದ್ದಾರೆ. ಹೌದಾ? ಜಾಗತಿಕ ನಾವೀನ್ಯತಾ ಸೂಚ್ಯಂಕದಲ್ಲಿ ಮೊದಲ ಸ್ಥಾನದಲ್ಲಿರುವಂಥ ದೇಶ ಸ್ವಿಟ್ಜರ್ಲ್ಯಾಂಡು, ಆಮೇಲೆ ಕೊನೆಯ ಸ್ಥಾನದಲ್ಲಿರುವಂಥ ದೇಶ ಯೆಮೆನ್. 2020 ಜಾಗತಿಕ ನಾವೀನ್ಯತಾ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟಪ್ಪ ಅಂದರೆ 48ನೇ ಸ್ಥಾನ. 2019 ನೀತಿ ಆಯೋಗ ಪ್ರಕಟಿಸುವಂಥ ನಾವೀನ್ಯತಾ ಸೂಚ್ಯಂಕದಲ್ಲಿ ಮೊದಲ ಸ್ಥಾನ ಪಡೆದಂಥ ರಾಜ್ಯ ಯಾವುದಪ್ಪ ಅಂದರೆ ಕರ್ನಾಟಕ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. 2020 ಜಾಗತಿಕ ಹಸಿವಿನ ಸೂಚ್ಯಂಕದಲ್ಲಿ ಭಾರತ ಪಡೆದಂಥ ಸ್ಥಾನ ಎಷ್ಟಪ್ಪ ಅಂದರೆ 94ನೇ ಸ್ಥಾನ. 2020 ಹವಾಮಾನ ಬದಲಾವಣೆ ಕಾರ್ಯಕ್ಷಮತೆಯ ಸೂಚ್ಯಂಕದಲ್ಲಿ ಭಾರತ 66.02 ಅಂಕಗಳೊಂದಿಗೆ ಹೌದಾ ಎಷ್ಟನೇ ಸ್ಥಾನವನ್ನು ಪಡೆದಿದೆ ಅಂದರೆ 9ನೇ ಸ್ಥಾನ ಪಡೆದಿದೆ. ಹೌದಾ? ಭಾರತ ಹವಾಮಾನ ಬದಲಾವಣೆ ಕಾರ್ಯಕ್ಷಮತೆ ಸೂಚ್ಯಂಕದಲ್ಲಿ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಹೋಲಿಸಿದಾಗ ಹಲವಾರು ಬದಲಾವಣೆಗಳನ್ನು ತರ್ತಾ ಇದೆ. ಆಮೇಲೆ ಹವಾಮಾನ ಬದಲಾವಣೆ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲಿಕ್ಕೆ ತನ್ನದೇ ಆದ ಪ್ರಯತ್ನವನ್ನು ಸೌರ ಒಕ್ಕೂಟದ ನಾಯಕತ್ವವನ್ನು ವಹಿಸಿಕೊಳ್ಳೋದ್ರ ಮೂಲಕ, ಸೌರ ಒಕ್ಕೂಟವನ್ನು ಸ್ಥಾಪಿಸೋದ್ರ ಮೂಲಕ ಭಾರತದ ಹಲವಾರು ಪ್ರದೇಶಗಳಲ್ಲಿ ನವೀಕರಿಸಬಹುದಾದಂಥ ಇಂಧನಗಳನ್ನು ಬಳಸೋದ್ರ ಮೂಲಕ, ವಾಯು ಮಾಲಿನ್ಯವನ್ನು ಕಡಿಮೆ ಮಾಡೋದ್ರ ಮೂಲಕ ಹವಾಮಾನ ಬದಲಾವಣೆ ಕಾರ್ಯಕ್ಷಮತೆಯ ಸೂಚ್ಯಂಕದಲ್ಲಿ ಮೇಲೇರಲಿಕ್ಕೆ ಪ್ರಯತ್ನಿಸ್ತಾ ಇದೆ. ಈಗ ಸದ್ಯ 9ನೇ ಸ್ಥಾನದಲ್ಲಿದೆ. ಜಾಗತಿಕ ಲಿಂಗ ಅಂತರ ಸೂಚ್ಯಂಕದಲ್ಲಿ 2020ರಲ್ಲಿ ಭಾರತದ ಸ್ಥಾನ 112ನೇ ಸ್ಥಾನ. ಜಾಗತಿಕ ಲಿಂಗ ಅಂತರ ಸೂಚ್ಯಂಕ ಪ್ರಕಟಿಸುವಂಥ ಸಂಸ್ಥೆ ವಿಶ್ವ ಆರ್ಥಿಕ ವೇದಿಕೆ. ವಿಶ್ವ ಆರ್ಥಿಕ ವೇದಿಕೆ WTF. ಭಾರತದ ಮಾನವ ಅಭಿವೃದ್ಧಿ ವರದಿಯನ್ನು ಪ್ರಕಟಿಸುವಂಥ ಸಂಸ್ಥೆ. ಹೌದಾ? ಭಾರತದ ಮಾನವ ಅಭಿವೃದ್ಧಿ ವರದಿಯನ್ನು ಪ್ರಕಟಿಸುವ ಸಂಸ್ಥೆಗಳು ಜಂಟಿಯಾಗಿ ವರದಿಯನ್ನು ಪ್ರಕಟಿಸ್ತವೆ. CSO, ಸೆಂಟ್ರಲ್ ಸ್ಟ್ಯಾಟಿಕಲ್ ಆರ್ಗನೈಜೇಷನ್ನು, ಮತ್ತು ನೀತಿ ಆಯೋಗ.
ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನು ಮತ್ತು ನೀತಿ ಆಯೋಗ ಇವೆರಡೂ ಕೂಡ ಏನು ಮಾಡ್ತಾವಂದರೆ ಭಾರತದ ಮಾನವ ಅಭಿವೃದ್ಧಿಯನ್ನು ಜಂಟಿಯಾಗಿ ಪ್ರಕಟಿಸ್ತಾವ. ಉಳಿಯುವಂಥ ಸಾಧ್ಯತೆ ಹೆಚ್ಚಿರ್ತದೆ. ಅದಕ್ಕೆ ಅಲಕ್ಷ್ಯ ಮಾಡದೆ ಒಂದು ಅರ್ಧ ಗಂಟೆ ಹೌದಾ ಇದ್ರ ಮೇಲೆ ಸ್ಪೆಂಡ್ ಮಾಡಿರಿ ಅಂತ ಹೇಳ್ತಾ ಹೌದಾ ನಾನು ಈ ವಿಡಿಯೋನ ನಿಲ್ಲಿಸ್ತಾ ಇದ್ದೀನಿ. ನಿಲ್ಲಿಸೋಕ್ಕಿಂತ ಮುಂಚೆ ಹೇಳಿದ್ನಲ್ಲ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿರಿ ಹೌದಾ, ಸಬ್ಸ್ಕ್ರೈಬ್ ಮಾಡಿರಿ, ಆಮೇಲೆ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.